ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಕೃಷ್ಣನ ಸಹಾಯದಿಂದ ಮತ್ತು ಅವನ ಸಲಹೆ ಹಾಗೇನೆ ಅರ್ಜುನ ಸುಭದ್ರೆಯನ್ನು ರಥದಲ್ಲಿ ಹಾರಿಸ್ಕೊಂಡು ಹೊರಡೋಕ್ಕೆ ಸಿದ್ಧವಾಗ್ತಾನೆ. ಆ ವಿಚಾರ ತಿಳಿದ ನಂತರ ಬಲರಾಮಂಗೆ ಸಿಟ್ಟು ಬರುತ್ತೆ. ತಮ್ಮ ಸೈನ್ಯದ ಸಮೇತ ಅವರನ್ನ ಹಿಂಬಾಲಿಸಿ ಹೋಗಿ ಅವನನ್ನು ಕೊಂದು ಬರಬೇಕು ಅಂತ ಎಲ್ಲರಿಗೂ ಹೇಳ್ತಾನೆ. ಆಗ ಸಾತ್ಯಕಿನೋ ಉದ್ದವನೋ ಯಾರೋ ಗೊತ್ತಿಲ್ಲ, ಯಾರೋ ಒಬ್ರು ಹೇಳ್ತಾರಂತೆ, ಕೃಷ್ಣನ ಸ್ನೇಹಿತ ಅಲ್ವಾ ಅವನು, ಕೃಷ್ಣನನ್ನ ಕರೆಸಿ ಅಂತ. ನಿಧಾನವಾಗಿ ಕೃಷ್ಣ ಬರ್ತಾನೆ. ಮಾತಲ್ಲಿ ಅವನ ಕೈಗೆ ಸಿಕ್ಕದವನು ಸೋಲ್ದೇ ಇರೋವನು ಯಾರೂ ಇಲ್ಲ. ಅವನು ಹೇಳ್ತಾನೆ, ಅಣ್ಣ, ಒಂದು ಮನೆ ಹೆಣ್ಣನ್ನ ಇಷ್ಟು ಗಾಢವಾಗಿ ಆಸೆ ಪಡೋದು ಅಂದ್ರೆ ಅವನು ಆ ಮನೆ ವಿಷಯದಲ್ಲಿ ಎಷ್ಟು ಗೌರವ ತಳೆದಿದ್ದಾನೆ ಅನ್ನೋದ್ರ ಗುರುತಲ್ವಾ ಅದು. ಅರ್ಜುನನಿಂದ ನಮಗೆ ಅವಮಾನ ಆಗಿಲ್ಲ, ಬದಲಿಗೆ ದೊಡ್ಡ ಗೌರವ ಆಗಿದೆ ಅಂತ ಹೇಳ್ತಾನೆ ಅವನು ಕೃಷ್ಣ. ಆಗ ಅಣ್ಣ ಹೇಳಿರ್ತಾನೆ, ಕಳುವು ಮಾಡೋದು ದೊಡ್ಡ ಮನುಷ್ಯನ ಲಕ್ಷಣವಾ ಅಂದಾಗ, ಅಣ್ಣ, ಇವಳನ್ನ ಪಡೆದೇ ತೀರ್ಬೇಕು ಅಂತ ಸಂಕಲ್ಪ ಹುಟ್ಟಿದೆ ಅವನಲ್ಲಿ. ಆವಾಗ ಅವನು ಬೇರೆ ಏನ್ ಮಾಡ್ಬೇಕು? ಸ್ವಯಂವರಕ್ಕೆ ಬರೋವ್ರಿಗೆ ಸಿಕ್ಕಿದ್ರೆ ಸಿಕ್ಲಿ, ಇಲ್ದಿದ್ರೆ ಹೋಗ್ಲಿ ಅನ್ನೋ ಒಂದು ಉಪೇಕ್ಷೆ ಇರುತ್ತೆ ಹೊರತು ಅರ್ಜುನನ್ಗೆ ಇರೋ ಹಾಗೆ ಉತ್ಕಟವಾದ ಭಾವನೆಗಳು ಇರೋದಿಲ್ಲ. ಹಿಂದೆ ದ್ರುಪದ ಏರ್ಪಾಟ್ ಮಾಡಿದ್ದ ಒಂದು ಪಂದ್ಯದಲ್ಲಿ ಅವನು ಹೇಗೆ ಗೆದ್ದ ಅಂತ ನಿನಗೂ ಗೊತ್ತಲ್ವಾ? ಅಂತಹ ಪಂದ್ಯವನ್ನ ನಾವು ಏರ್ಪಾಟ್ ಮಾಡಿದ್ರೆ ಅದರಲ್ಲೂ ಕೂಡ ಅವನು ಗೆಲ್ತಾ ಇದ್ದ. ಈಗಲೂ ಬೇಕಾದ್ರೆ ಅವನನ್ನು ವಾಪಸ್ ಕರೆಸೋಣ. ಅಸ್ತ್ರಶಸ್ತ್ರ ನೈಪುಣ್ಯದಲ್ಲಿ ನಿನಗೆ ಬೇಕಾದ ಹಾಗೆ ಪರೀಕ್ಷೆ ಮಾಡು, ಆನಂತರ ಮದುವೆ ಮಾಡಿಕೊಡು. ಅವನಂತಹ ವೀರ ನಿನಗೆ ಬೇರೆ ಯಾರು ಸಿಗ್ತಾನೆ ಅಂತ ಕೃಷ್ಣ ಹೇಳಿರ್ತಾನೆ. 5 ಜನನು ಸೇರ್ಕೊಂಡು ಒಬ್ಳನ್ನು ಕಟ್ಕೊಂಡು ಮನೆ ಅದು, ಅಲ್ಲಿಗೆ ನನ್ನ ತಂಗಿನ ಕೊಡ್ಬೇಕಾ ಅಂತ ಬಲರಾಮ ಹೇಳ್ತಾನೆ. ವಾಪಸ್ ಕರ್ಸೋಣ, ನನ್ನ ತಂಗಿ ನಿನ್ಗೊಬ್ಬಳಿಗೇನೆ ಅನ್ನೋ ಷರತ್ತಿನ ಮೇಲೆ ನಾವು ಒಪ್ತೀವಿ ಅಂತ ಒಪ್ಸಿದ ಮೇಲೆ ಮದುವೆ ಮಾಡೋಣ, ಆಯ್ತಾ ಅಂತ ಕೃಷ್ಣ ಹೇಳಿರ್ತಾನೆ. ಹೀಗೆ ಮಾತಿನಲ್ಲಿ ಕೃಷ್ಣ ಬಲರಾಮನನ್ನ ಕಟ್ಟ ಹಾಕಿ ಒಪ್ಸಿದ್ದ ನಿಜ, ಆದ್ರೆ ಅವನ ಭಾವನೆ ಬದಲಾಗ್ಲಿಲ್ವೇನೋ ಅಂತ ಕಾಣುತ್ತೆ. ಇದೆಲ್ಲ ಹಾಗೆ 18 ವರ್ಷ ಕಳೆದಿದ್ರು ಕೂಡ ಬಲರಾಮ ನನ್ನ ಮೇಲೆ ದ್ವೇಷ ಮರ್ತಿರಲ್ಲ ಅಲ್ವಾ ಅಂತ ಅರ್ಜುನ ಅನ್ಕೊಳ್ತಾನೆ. ಅದನ್ನ ಕೇಳ್ತಾನೆ ಸುಭದ್ರ ಜೊತೆ. ಅವಳು ಹೇಳ್ತಾಳೆ, 18 ವರ್ಷ ಏನು, ಈ ಜನ್ಮ ಇರೋವರೆಗೂ ಮರೆಯೋ ಸ್ವಭಾವ ಅಲ್ಲ ಒಂದು. ಪ್ರೀತಿನೂ ಅಷ್ಟೇ, ಸ್ವೀಟು ಕೂಡ ಅಷ್ಟೇನೆ. ನಿಮಗೆ ಕಾಂಡವ ಪ್ರಸ್ಥವನ್ನು ಕೊಟ್ಟು ಕಳಿಸಿದ ಮೇಲೆ ಕೃಷ್ಣ ಅಲ್ಲಿಗೆ ಹೋಗಿ 1-2 ವರ್ಷ ಇದ್ನಂತಲ್ಲ. ನಾನು ಆವಾಗ 12-13 ಹುಡುಗಿ, ಪ್ರತ್ಯೇಕ ಮನೇಲಿ ಇರ್ತಿದ್ದವಳು. ವಿವರಗಳು ನನಗೆ ಗೊತ್ತಿಲ್ಲ. ಅದೇ ಸಮಯಕ್ಕೆ ದುರ್ಯೋಧನ ದ್ವಾರಕೆಗೆ ಬಂದು ಅಣ್ಣನ ಕೈಲಿ ಗದಾ ಯುದ್ಧವನ್ನು ಹೇಳಿಸ್ಕೊಂಡಿದ್ದ. ಬಲಭದ್ರ ನಿನ್ನ ಹಾಗೆ ಗದೆ ತಿರುಗಿಸೋ ವೀರ ಆರ್ಯಾವರ್ತದಲ್ಲಿ ಹಿಂದೆಲ್ಲೂ ಹುಟ್ಲಿಲ್ವಂತೆ. ಮುಂದಿಂದನ್ನು ಬಲ್ಲವರು ಯಾರು? ದ್ರೋಣನಲ್ಲಿ ಕಲಿತ ನಂತರ ಕೂಡ ನಿನ್ನಲ್ಲಿ ಕಲಿದಿದ್ರೆ ಅಪೂರ್ಣ ಆಗತ್ತೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಹೇಳ್ಕೊಡು ಅಂತ ಕೇಳಿದ್ನಂತೆ ಅವನು. ಆಗ ಅವನಿಗೆ ಬಹಳ ಪ್ರೀತಿ ಹುಟ್ಕೊಳ್ತಂತೆ ಈ ಶಿಷ್ಯನ ಮೇಲೆ. ಅಳಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಪ್ರೀತಿ ವಿಶ್ವಾಸ ಹುಟ್ಕೊಂತು. ಅದಕ್ಕೆ ತಕ್ಕ ಹಾಗೆ ಅವನು ಕೂಡ ಆಗಾಗ ಇವನನ್ನು ಹೊಗಳ್ತಾ ಇರ್ತಾನೆ. ಹೊಗಳಿ ಸ್ನೇಹವನ್ನು ಕೂಡ ಗಟ್ಟಿ ಮಾಡ್ಕೊಳ್ತಿರ್ತಾನೆ ಅಂತ ಸುಭದ್ರೆ ಹೇಳ್ತಾಳೆ. ಅಂದ್ರೆ ಸ್ವಂತ ತಂಗಿಯ ಅಭ್ಯುದಯಕ್ಕೆ ವಿರೋಧವಾಗಾದ್ರೂ ಹೋಗ್ತಾನೇನವನು ಅಂತ ಅರ್ಜುನ ಕೇಳ್ತಾನೆ. ಹೇಗೆ ಹೇಳೋದು? ತಂಗಿ ಅಂದ್ರೆ ನಾನೇನು ಅವನಿಗೆ ಸ್ವಂತ ತಂಗಿ ಅಲ್ಲ, ಮಲತಾಯಿ ಮಗಳು. ವಯಸ್ಸಿನ ಅಂತರ ಕೂಡ ತುಂಬ ಇದೆ. ಒಂದೇ ಮನೇಲಿ ನಾವಿಬ್ರು ಬೆಳಿಲೂ ಇಲ್ಲ. ಅಪ್ಪ ಒಬ್ಬೊಬ್ಬ ಹೆಂಡತಿಗೂ ಒಂದೊಂದು ಬೇರೆ ಮನೆ ಮಾಡಿಕೊಟ್ಟಿದ್ರು. ಎಷ್ಟು ದೂರದ ಸಂಬಂಧವಾದ್ರು ಅಂತಃಕರಣ ಇಟ್ಕೊಂಡು ಮಾತಾಡ್ಸೋದು ಕೃಷ್ಣನ ಸ್ವಭಾವ. ನೀವೆಲ್ಲ 13 ವರ್ಷ ಕಾಡು ಅಜ್ಞಾತಗಳಿಗೆ ಹೋದಾಗ ನನ್ನನ್ನು ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಂಡವನು ಕೂಡ ಕೃಷ್ಣನೇನೆ. ಹಿರಿಯಣ್ಣ ಅಂತೂ ಜೂಜಲ್ಲಿ ಸೋತು ಹೆಂಡತಿನ ಸಾಕ್ಲಾರ್ದೆ ತವರಿಗೆ ಕಳಿಸಿದ್ದಾರೆ ಮುಟ್ಟಾಳ್ರು ಅಂತ ಕೊಂಕು ಮಾತಾಡ್ತಿದ್ನಂತೆ. ಒಂದು ದಿನ ಕೂಡ ತನ್ನ ಮನೆಗೆ ಕರೀಲಿಲ್ಲ, ನನ್ನನ್ನು ಸಲಿಗೆಯಿಂದ ಮಾತಾಡಿಸ್ಲಿಲ್ಲ, ಸತ್ಕರಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ಗದಾ ಎತ್ತ ಗೊತ್ತಿದ್ದವನು. ಆದ್ರೂ ಕೂಡ ನನ್ನ ಮಗ ಅಭಿಮನ್ಯುವನ್ನು ಕರೆದವನು ಹೇಳ್ಕೊಡ್ಲೂ ಇಲ್ಲ. ತಂಗಿ ಮಗನ ವಿದ್ಯಾಭ್ಯಾಸ ಮಾಡಿಸಿದವನು ಇದೇ ಕೃಷ್ಣನೇ. ಕಟ್ಟುನಿಟ್ಟಿನ ಶಿಕ್ಷಣ ಕೊಟ್ಟವನು ಕೂಡ ಸಾತ್ಯಕ್ಕಿನೇ ಅಂತ ಸುಭದ್ರೆ ಹೇಳ್ತಾಳೆ. ಯಾದವ ಸೈನ್ಯದ ಬಲ ಎಷ್ಟಿದೆ ಅನ್ನೋ ಪ್ರಶ್ನೆ ಅರ್ಜುನನ ಮನಸ್ಸಿನಲ್ಲಿ ಈಗ ಹುಟ್ಕೊಳ್ಳುತ್ತೆ. ಸುಭದ್ರೆಗೆ ಆ ಬಗ್ಗೆ ಹೆಚ್ಚಿನ ತಿಳುವಳಿಕೆನೂ ಇರೋದಿಲ್ಲ. ತನಗೆ ಸುರಿಸುಮಾರಾಗಿ ತಿಳಿದಿರೋ ಹಾಗೆ ಅಂತ ಹೇಳ್ಕೊಡುವಂತಹ ಭಾರಿ ಸೈನ್ಯ ಅಲ್ಲ ಅದು. ಯಾದವ ಅನ್ನೋ ಒಂದು ಕುಲ ಏನಿದೆ ಅದು ಏಕಮತದ ಕುಲ ಕೂಡ ಅಲ್ಲ.
ದ್ವಾರಕೆ, ಪ್ರಭಾಸ ಮೊದಲಾದ ಸಮುದ್ರ ದಡದ ಉದ್ದಕ್ಕೂ ನೆಲೆಸಿದ್ದಾರೆ ಅವರುಗಳು. ವೃಷ್ಣಿ, ಭೋಜ, ಅಂಧಕರು, ಶಿನಿಗಳು ಅಂತ ಮೊದಲಾದ ವಂಶದ ಜನರು. ಒಬ್ಬೊಬ್ಬರದೂ ಒಂದೊಂದು ಪಾಳೆಯ ಪಟ್ಟ, ಒಬ್ಬೊಬ್ಬನ ಹತ್ರನೂ ಸಣ್ಣ ಸಣ್ಣ ಸೈನ್ಯಗಳಿವೆ. ಸೈನ್ಯಕ್ಕಿಂತ ವೈಯಕ್ತಿಕವಾಗಿ ವೀರರಾಗಿರೋ ಸಂಖ್ಯೆನೇ ಅಲ್ಲಿ ಜಾಸ್ತಿ ಇರೋದು. ಸಾತ್ಯಕಿ, ಕೃತವರ್ಮ, ಪ್ರದ್ಯುಮ್ನ, ಸಾಂಬ, ನಿಷಟ, ಶಂಕು ಆದಮೇಲೆ ಚಾರುದೇಶ್ನ, ವಿಪೃತು, ಸಾರಣ, ಗದೆ, ಈ ಥರ ಸೇನೆ ಇಲ್ಲದೆ ಇರುವಂತಹ ಈ ವೀರರಲ್ಲಿ ಬಲರಾಮನ ಪರ ಎಷ್ಟು ಜನ ಇರಬಹುದು? ಹಾಗೆಯೇ ಕೃಷ್ಣನಲ್ಲಿ ನಿಷ್ಠೆ ಇರೋರು ಎಷ್ಟು ಜನ ಇರಬಹುದು? ಸತ್ಯಕ ಏನೋ ಈಗ ಮುದುಕ ಆಗಿದ್ದಾನೆ. ಸಾತ್ಯಕಿ ಮೊದಲಿಂದಲೂ ಕೃಷ್ಣನಿಗೆ ನಿಷ್ಠೆ ಇದ್ದವನು. ಇನ್ನು ಪ್ರದ್ಯುಮ್ನ, ಸಾಂಬ ಇವರು ಕೃಷ್ಣನ ಮಕ್ಕಳು. ಸಾಂಬನಿಗೇನೋ ದುರ್ಯೋಧನನ ಮಗಳ ಲಕ್ಷಣೆಯನ್ನು ಕೊಟ್ಟಾಗಿದೆ. ಆದರೆ ಯುದ್ಧದಲ್ಲಿ ಅಪ್ಪನಿಗೆ ವಿರೋಧವಾಗಿ ಮಾವನ ಕಡೆ ಹೋರಾಡುವಂತಹ ಮಗ ಅವನು ಖಂಡಿತ ಅಲ್ಲ. ಲಕ್ಷಣೆಯನ್ನ ಕದ್ದು ಹೋಗಿ ತರಕ್ಕೆ ಸಿಕ್ಕಬಿದ್ದು ದುರ್ಯೋಧನನ ಕೈಲಿ ಹಿಡಿಸಿ ಕಟ್ಟಾಕಿಸ್ಕೊಂಡಿದ್ನಂತೆ. ಬಲರಾಮ ಹೋಗಿ ಹೆದರಿಸಿ ಬಿಡಿಸಿ ಹುಡುಗಿಯನ್ನ ಕೊಡೋ ಹಾಗೆ ಮಾಡದ್ನಂತೆ. ಹಾಗಾಗಿ ಸಾಂಬ ಆ ಲಕ್ಷಣೆಯನ್ನ ಮದುವೆ ಮಾಡ್ಕೋಬೇಕಾಯ್ತು. ಮಾವ ದುರ್ಯೋಧನನ ಮೇಲೆ ಸಾಂಬನಿಗೆ ಸಿಟ್ಟಿಲ್ಲದೆ ಇರುತ್ತಾ? ಹಾಗಾಗಿ ಹೆಚ್ಚು ಅಂತಂದ್ರೆ ಯಾರ ಕಡೆಗೂ ಬರದೆ ದ್ವಾರಕೆಯಲ್ಲಿ ಅವನು ಉಳಿಬಹುದು ಅಂತ ಕಾಣುತ್ತೆ. ಇನ್ನು ಕೃತವರ್ಮ ಬಲರಾಮನಿಗೆ ನಿಕಟವರ್ತಿ. ಅವನು ಮೊದಲಿಂದಲೂ ಹಾಗೇನೆ, ಈಗ ಹೇಗೆ ಬದಲಾಗಿದ್ದನೋ ಗೊತ್ತಿಲ್ಲ. ಗದ, ಬಲರಾಮ ಇವರಿಬ್ರು ಒಪ್ಪತಾಯಿ ಮಕ್ಕಳು. ಆದ್ರೂ ಕೂಡ ಕೃಷ್ಣನ ಅಭಿಪ್ರಾಯಗಳನ್ನ ಅನುಮೋದಿಸ್ತಾ ಇರ್ತಾನೆ. ದುರ್ಯೋಧನ ಸಫಲ ಆದ್ರೂ ಕೂಡ ಇಡೀ ಯಾದವರನ್ನ ಒಳ ಹಾಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಯಾದವರ ಒಂದ್ ಸ್ವಲ್ಪ ಸಂಪತ್ತನ್ನ ಬಲರಾಮ ಉದಾರವಾಗಿ ಅವನಿಗೆ ಕೊಡಬಹುದು ಅಂತ ಕಾಣುತ್ತೆ ಅಂತ ಅರ್ಜುನ ಯೋಚನೆ ಮಾಡೋ ಸಮಯಕ್ಕೆ ಸರಿಯಾಗಿ ಹಿಂದ್ಗಡೆಯಿಂದ ಚಂದ್ರ ಹುಟ್ಟಿದ ಹಾಗೆ ಅನ್ಸುತ್ತೆ. ತಿರುಗಿ ನೋಡ್ತಾನೆ. ನೆತ್ತಿ ಮೇಲೆ ಬೂದು ಬಣ್ಣದ ಆಕಾಶದಲ್ಲಿ ಪ್ರಕಾಶ ಇಲ್ಲದೆ ಇರುವಂತಹ ಚಂದ್ರ ಕಾಣಿಸ್ಕೊಳ್ತಾ ಇರ್ತಾನೆ. ದಿಟ್ಟಿಸ್ ನೋಡ್ಬೇಕು ಅನ್ನೋ ಆಕರ್ಷಣೆ ಅದರಲ್ಲಿ ಇರೋದಿಲ್ಲ. ಕತ್ತನ್ನ ಮೂಲ ಸ್ಥಿತಿಗೆ ತಿರುಗಿಸ್ಕೊಳ್ಬೇಕಾದ್ರೆ ದೃಷ್ಟಿ ಸುಭದ್ರ ಕಡೆಗೆ ಹರಿಯುತ್ತೆ. ಆಕೆ ಕೂತ್ಕೊಂಡೆ ತೂಕುಡಿಸ್ತಾ ಇರ್ತಾಳೆ. ತೂಕುಡಿಸೋದಲ್ಲ, ನಿದ್ದೆನೆ ಮಾಡ್ತಾ ಇರ್ತಾಳೆ. ತಾನಾಗೆ ಇವನು ಬಾಗ್ತಾನೆ. ಅಡ್ಡ ಮಲಗಿದ್ದ ಬಿಲ್ಲುಗಳನ್ನ ಪಕ್ಕಕ್ಕೆ ಒರಗಿಸಿ ಅವಳಿಗೆ ಮಲಗೋಕೆ ಹೇಳ್ತಾನೆ. ಮತ್ತೆ ಯಾವುದರ ಪರಿವೇನು ಇಲ್ಲದೆ ಇರೋ ಹಾಗೆ ಆಕೆ ಮತ್ತೆ ನಿದ್ದೆ ಮಾಡ್ತಾಳೆ. ಕಾಲು ಮಡಿಸ್ತಾಳೆ. ಮಗ್ಗಲಾಗಿ ತೋಳನ್ನು ತಲೆಗಿಟ್ಕೊಂಡು ಮತ್ತೆ ನಿದ್ದೆಗೆ ಜಾರುತ್ತಾಳೆ. ಇಷ್ಟೊತ್ತಿಗೆ ಚಂದ್ರ ಸ್ವಲ್ಪ ಸ್ವಲ್ಪ ಹಾಗೆ ಬಿಳುಪಾಗ್ತಾ ಇರುತ್ತೆ. ದಾರಿನೂ ಸ್ವಲ್ಪ ಕುತುಕಲಾಗ್ತಾ ಇರುತ್ತೆ. ಅರ್ಜುನನ್ಗೂ ನಿದ್ದೆ ಮಾಡೋ ಮನಸ್ಸು ಬರುತ್ತೆ. ಆದ್ರೆ ವಶಪಡಿಸ್ಕೊಳ್ಳುವಂತಹ ನಿದ್ದೆ ಅಲ್ಲ ಅದು. ಸುಮ್ಮನೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ತೆಗಿಯೋದಾ ಅನ್ಕೋತಾನೆ. ಆಗ ಇದ್ದಕ್ಕಿದ್ದ ಹಾಗೆ ತುಷ್ಟ ಹೇಳ್ತಾನೆ, ವಿರಾಟ ರಾಜನ ಸೈನ್ಯ ಎಲ್ಲ ನಿಮ್ಮ ಕಡೆ ಇದೆ ಅಲ್ವಾ ಅಂತ. ಅರ್ಜುನನ್ಗೆ ಇದ್ರಲ್ಲಿ ಹೊಸದೇನು ಕಾಣೋದಿಲ್ಲ. ಏಕೆಂದ್ರೆ ತಮಗೆ ಈಗ ತಾನೇ ಹೊಸದಾಗಿ ಬೇಗ ಆಗಿರೋನು ಆ ವಿರಾಟ. ಅಲ್ಲದೆ ದುರ್ಯೋಧನ ಮೇಲೂ ಅವನಿಗೆ ಸಿಟ್ಟಿದೆ. ತಾವು ಯುದ್ಧ ಸಿದ್ಧತೆ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟೆ ಒಂದು ಊರನ್ನ, ಜೊತೆಗೆ ತಾವು ಕೇಳಿದಷ್ಟು ಪ್ರಯಾಣದ ರಥಗಳನ್ನ, ಕುದುರೆಗಳನ್ನ, ಸೈನಿಕರನ್ನ, ಆಹಾರಾದಿ ವಸ್ತುಗಳನ್ನು ಕೂಡ ಬಿಟ್ಕೊಟ್ಟಿದ್ದಾನೆ. ಅದು ಗೊತ್ತೇ ಇದೆಯಲ್ಲ ಅಂತ ಹೇಳ್ತಾನೆ. ತುಷ್ಟ ಮಾತಾಡೋದಿಲ್ಲ, ಅರ್ಜುನನು ಕೇಳೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ತುಷ್ಟನೇ ಹೇಳ್ತಾನೆ, ಬರೀ ದೊರೆಯ ಅಪ್ಪಣೆ ಅಂತಲ್ಲ, ನಮ್ಮ ಸೈನಿಕರೆಲ್ಲರೂ, ಅದರಲ್ಲಿ ಸೂತ ಗಂಡಸರೆಲ್ಲರೂ ನಿಮ್ಮಣ್ಣ ಭೀಮರ ಮಹಾರಾಜರಿಗೋಸ್ಕರ ಜೀವ ಕೊಡೋಕೆ ಸಿದ್ಧವಾಗಿದ್ದಾರೆ. ಯುದ್ಧದಲ್ಲಿ ಅವನು ಪಡೆ ಸೇರಿಬಿಟ್ಟು ಹೋರಾಟ ಮಾಡ್ತೀವಿ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅರ್ಜುನನಿಗೆ ಈ ಮಾತನ್ನು ಕೇಳಿ ಆಶ್ಚರ್ಯ ಆಗತ್ತೆ. ಅಲ್ಲ, ಇವ್ರಿಗೆಲ್ಲ ಭೀಮನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ಅವನೇನು ಬಿಲ್ಲುಗಾರಿಕೆ ಇಟ್ಕೊಂಡಿದ್ದಾನ? ಇಲ್ಲ. ಜೊತೆಗೆ ಆಕರ್ಷಕ ರೂಪ ಕೂಡ ಇಲ್ಲ. ಭೀಮ ಏನೋ ಲಕ್ಷಣವಂತನೇ, ಆದ್ರೆ ಆಕರ್ಷಣೆಯ ಮಿತಿಯನ್ನು ಅತಿಕ್ರಮಿಸಿದೆ ಅವನ ಆಕಾರ. ಅಡುಗೆಯವನಾಗಿ ಅಜ್ಞಾತವನ್ನು ಕಳೆದ. ಈ ಸೈನಿಕರ ಜೊತೆಗೆ ಹೇಗೆ ಒಡನಾಟ ಉಂಟಾಯ್ತು ಅವನಿಗೆ? ಬಿಡಿಸಿ ಕೇಳೋದು ಅನ್ಕೋತಾನೆ, ಆದ್ರೆ ಮನಸ್ಸಾಗೋದಿಲ್ಲ. ಯಾಕೋ ಉತ್ಸಾಹ ಹುಟ್ಟೋದಿಲ್ಲ ಅವನ ಹತ್ರ ಮತ್ತೆ ಮಾತಾಡ್ಲಿಕ್ಕೆ. ದಾರಿಯ ಅಡ್ಡಕಲ್ಲುಗಳನ್ನ ಹತ್ತಿ ಧುಮ್ಕೋತಾ ರಥ ಕುಗ್ತಾ ಇರುತ್ತೆ. ದುಷ್ಟ ತಾನಾಗೆ ಮುಂದುವರಿಸ್ತಾನೆ. ನಮ್ಮ ಸೇನಾಪತಿ ಆಗಿದ್ದವನು ಕೀಚಕ. ಅವನ 10 ಜನ ತಮ್ಮಂದ್ರನ್ನು ಒಂಟಿಯಾಗಿ ಒಂದೇ ರಾತ್ರಿಯಲ್ಲಿ ಈ ಭೀಮ ಮಹಾರಾಜ ಕೊಂದು ಮಲಗಿಸಿದ್ದ. ಆವತ್ತಿನಿಂದ ನಮ್ಮ ಸೂತ ಹೆಂಗಸರೆಲ್ಲರೂ ತಮ್ಮ ತಮ್ಮ ಗಂಡಂದ್ರ ಮಾತು ಕೇಳಕ್ಕೆ ಶುರು ಮಾಡಿದಾರಂತೆ. ಭೀಮ ಮಹಾರಾಜರನ್ನ ಗಂಡಂದ್ರೆಲ್ಲ ಸಾಕ್ಷಾತ್ ದೇವರುಗಳು ಅಂತ ಭಾವಿಸಿದಾರಂತೆ. ಅರ್ಜುನನಿಗೆ ಮಾತು ಕೇಳಿ ಏನೋ ಹೊಳೆಯುತ್ತೆ. ಕೂತಲ್ಲೇ ಮುಗ್ಗರಿಸ್ದಂಗಾಗತ್ತೆ. ತುಷ್ಟ ಮತ್ತೇನು ಹೇಳುವುದಿಲ್ಲ. ಅರ್ಜುನನ ಮನಸ್ಸು ಮತ್ತೆ ಖಾಲಿ ಖಾಲಿ ಅನ್ಸುತ್ತೆ. ಸ್ವಲ್ಪ ಹೊತ್ತಿನ ನಂತರ ಕೂತ್ಕೊಳ್ಳೋಕೆ ಬೇಜಾರು ಅನ್ಸುತ್ತೆ. ಸ್ವಲ್ಪ ಒತ್ತಿ ಮಲಗುವಂತ ಸುಭದ್ರೆಯನ್ನ ತಿವಿದು ಹೊರಳಿಸಿ ತಾನು ಮಲ್ಕೊಳ್ತಾನೆ. ಆಕಳಿಕೆ ಬರುತ್ತೆ ಅವನಿಗೆ, ಆದ್ರೆ ನಿದ್ದೆ ಹೊತ್ತೋದಿಲ್ಲ. ಕೀಚಕ ದ್ರೌಪದಿ ಮೇಲೆ ಕಣ್ಣು ಹಾಕಿ
ಅವನ ಭವನದಿಂದ ಓಡ್ ಹೋದವಳನ್ನ ಬೆನ್ನಟ್ಟಿ ವಿರಾಟನ ಸಮ್ಮುಖದಲ್ಲಿ ಒದ್ದದ್ದು ತನಗೂ ಗೊತ್ತಾಗಿತ್ತು, ತನಗೂ ಮನಸ್ಸು ಕುದ್ದಿತ್ತು. ಆದ್ರೆ ಏನ್ ಮಾಡಬಹುದು? ತಮ್ಮೆಲ್ಲರ ಅಸ್ತ್ರಶಸ್ತ್ರಗಳನ್ನ ಕಟ್ಟಿ ಊರಿಗೆ 2 ಕೂಸು ದೂರದ ಹಳೆ ಬನ್ನಿ ಮರದ ಮೇಲ್ಕೊಂಬೆಗೆ ನಾವು ಕಟ್ಟಿದ್ವಿ. ಅಲ್ಲಿಗೆ ಹೋಗಿ ಬಿಲ್ಲು ಬಾಣಗಳನ್ನ ತಂದು, ಆದ್ರೆ ಬಿಲ್ಲು ಬಾಣ ಹಿಡಿದು ಒಂಟಿಯಾಗಿ ಕೀಚಕನನ್ನು ಕೊಲ್ಲಕ್ಕಾಗತ್ತಾ? ಇವ್ರು ಯಾರು ಅಂತ ಗೊತ್ತಾಗ್ಬಿಡತ್ತಲ್ವಾ? ಈ ಸಂಜೆನೆ ಅಣ್ಣನ ಕಂಡು ಈ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡು ತಾನು ಮಾತಾಡಿದ್ದ. ಅಜ್ಞಾತದ ಅವಧಿ ಮುಗಿಯೋ ತನಕ ಸುಮ್ಮನಿರ್ಬೇಕು. ಪಾಂಚಾಲಿಗೆ ತಾನು ಹಾಗೆ ಮಾತು ಕೊಟ್ಟು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಅಣ್ಣ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿತ್ತು. ಭೀಮ ದುಡುಕಿ ಕೀಚಕನನ್ನ ಕೊಂದದ್ರಿಂದಲೇನೆ ದುರ್ಯೋಧನನ್ಗೆ ಸುದ್ದಿ ಮುಟ್ಟಿತು. ಪಾಂಡವರು ಇಲ್ಲಿ ಇರಬಹುದು ಅಂತ ಶಂಕಿಸ್ದ. ಬಂದ, ವಿರಾಟನ ದನಗಳನ್ನು ಹಿಡ್ಕೊಂಡ. ಅಜ್ಞಾತದ ಅವಧಿಯಲ್ಲಿ ಗುರುತು ಸಿಕ್ಬಿಟ್ರೆ ಮತ್ತೆ 12 ವರ್ಷ ಕಾಡು, 1 ವರ್ಷ ತಲೆ ಮರೆಸ್ಕೊಳ್ಳೋ ಪಾಡು, ಇವೆಲ್ಲ ಇತ್ತು. ಆದ್ರೆ ಈ ಭೀಮನಿಗೆ ವಿವೇಕ ಅನ್ನೋದಿಲ್ಲ ಅಂತ ಅನ್ಕೊಳ್ತಿದ್ದಾಗ ಕದಲಿದ್ದ ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ಸತ್ತೆ. ತನಗೆ ಅಪಮಾನ ಆದಾಗ್ಲೂ ಅವಳು ತನ್ನಲ್ಲಿಗೆ ಬರಲಿಲ್ಲ. ಹೋಗಿ ಭೀಮನ ಹತ್ರ ಹೇಳ್ಕೊಂಡ್ಲಲ್ವಾ ಅನ್ನೋ ಒಂದು ಚುಚ್ಚು ಅವನಿಗೆ ಶುರು ಆಗುತ್ತೆ. ಈ ಅರ್ಜುನ ಬದುಕೇ ಇಲ್ಲ ಅಂತ ಏನಾದ್ರೂ ಅವಳು ಭಾವಿಸ್ಕೊಂಡ್ಬಿಟ್ಲಾ ಅನ್ಕೋತಾನೆ. ಮಗ್ಗಲ್ ನೋವು ಬರುತ್ತೆ, ಮತ್ತೆ ಹೊರಳಿ ಮಲ್ಕೊಳ್ತಾನೆ. ಸ್ವಲ್ಪ ಒತ್ತಿ ಮಲಗು ಅಂತ ತಿವಿದು ಜಾಗ ಮಾಡಿಕೊಂಡು ಮತ್ತೆ ಹೊರಳ್ತಾನೆ. ಗುರುತು ಸಿಕ್ಕಿದ್ರು ಮತ್ತೆ ಕಾಡಿಗೆ ಹೋಗ್ಬೇಕಾಗಿರ್ಲಿಲ್ಲ ಅಂತ ಭೀಮ ಹೇಳಿದ್ನಲ್ವಾ. ಪಾಂಚಾಲಿದು ಅದೇ ಉತ್ತರನೇ. ಧರ್ಮಹೀನತೆಯಲ್ಲಿ ಅವರಿಬ್ರು ಸಮಾನರು. ಉದ್ದಕ್ಕೂ ನೋಡ್ತಾನೆ ಇದ್ದೀನಿ ತಾನು. ಭೀಮನಿಗೆ ಧರ್ಮದಲ್ಲಿ ಶ್ರದ್ಧೆ ಅನ್ನೋದೇ ಇಲ್ಲ. ಈ ಪಾಂಚಾಲಿ ಪೂರ್ತಿ ಅವನ ಕಡೆಗೆ ವಾಲ್ ಹೋಗಿದ್ದಾಳೆ. ಅದೇ ಭೀಮ ಈಗ ವಿರಾಟನ ಸೈನಿಕರಿಗೆಲ್ಲ ಸಾಕ್ಷಾತ್ ದೇವರೇ ಆಗ್ಬಿಟ್ಟಿದ್ದಾನಂತೆ. ಇದನ್ನ ಈ ತುಷ್ಟ ಹೇಳ್ತಾ ಇದ್ದಾನೆ. ಧರ್ಮಕ್ಕಾಗಿ ಆತ್ಮನಿಗ್ರಹ ಮಾಡಿಕೊಂಡು ಹಿರಿಯಣ್ಣನನ್ನ ಗೌರವಿಸಿ ನಡೀತಾ ಇರೋ ಈ ಪ್ರಚಂಡ ಬಾಣಕುಶಲ ಅಂದ್ರೆ ಈ ಅರ್ಜುನನನ್ನ ಕಾಡಲ್ಲಿ ಪದೇ ಪದೇ ಅಂತಿದ್ನಲ್ಲ ಭೀಮ, ತೀರಾ ನೀನು ಆಡಿದ ಜೂಜಿನ ಪಂದ್ಯದ ಮಾತನ್ನೇ ಒಪ್ಕೊಳ್ಳೋಣ ಅಂತ. ಏನದ್ರ ಅರ್ಥ? ನಾವು 12 ವರ್ಷ ಕಾಡಲ್ಲಿ ಇರಬೇಕು ಅಂತ ತಾನೆ. ಈ ಅವಧಿನಲ್ಲಿ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣರನ್ನ ಕೊಲ್ಕೂಡ್ದು ಅಂದ್ರೆ ಅವ್ರ ಮೇಲೆ ನಾವು ಯುದ್ಧ ಮಾಡಕೂಡ್ದು ಅನ್ನೋ ಅರ್ಥ ಈ ಕರಾರಲ್ಲಿ ಇದೆಯಾ? ಗೊತ್ತಾಗ್ತಾ ಇಲ್ಲ. ಕೃಷ್ಣನದು ಒಂದಿಷ್ಟು ಸೈನ್ಯ, ಮಾವ ದೃಪದೊಂದಷ್ಟು ಸೈನ್ಯ, ನಮ್ಮ ಮೇಲೆ ನಿಷ್ಠೆ ಇನ್ನು ಮಾಸಕ್ಕೆ ಮೊದಲನೇ ಇಂದ್ರಪ್ರಸ್ಥದ ನಮ್ಮ ಸೈನ್ಯ, 3 ಕಡೆಯಿಂದ ಇಷ್ಟು ಸಿಕ್ಕಿದ್ರೆ ಸಾಕಲ್ವಾ? ನಾನು ಹೋಗ್ಬಿಟ್ಟು ಆ ದುರ್ಯೋಧನನ ಕುತ್ತಿಗೆಯನ್ನು ಮುರಿತೀನಿ, ಎಡಗಾಲಿಂದ ಒದಿತೀನಿ, ದುಶ್ಯಾಸನನ್ನ ಎದೆ ಬಗ್ಗಿತೀನಿ, ಕರ್ಣ ಶಕುನಿಯರ ಮಾಂಸವನ್ನ ಕಾಡು ನಾಯಿಗೆ ತಿನ್ನಿಸ್ಬಿಟ್ರೆ ಧರ್ಮದೇವತೆ ತೃಪ್ತಳಾಗ್ತಾಳೆ, ಇಲ್ಲ ಅಂದ್ರೆ ಈ ಪಾಂಡವ ವಂಶ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಆಡಿದ ವಚನಕ್ಕೆ ವಿರೋಧವಾಗಿ ಧರ್ಮವನ್ನ ಈ ಭೀಮ ಹೀಯಾಳಿಸ್ತಿದ್ದ. ಅಂಥವನು ಈಗ ಸಾಕ್ಷಾತ್ ದೇವರಂತೆ. ಕಾಂಪಿಲ್ಯದಲ್ಲಿದ್ದಾಗ ನಮ್ಗೆ ಸುದ್ದಿನೇ ಗೊತ್ತಾಗಿತ್ತಲ್ಲ, ಏಕಚಕ್ರದಲ್ಲಿ ಬಕಾಸುರನನ್ನು ಇವನು ಕೊಂತಿದ್ದಕ್ಕೆ ಆ ಊರವರೆಲ್ಲ, ಬರೀ ಆ ಊರವರಷ್ಟೇ ಅಲ್ಲ, ವೇತ್ರಕ್ಕೆ ಈ ಗೃಹದ ಜನಪದರೆಲ್ಲರೂ ಕೂಡ ಭೀಮನನ್ನ ದೇವರು ಅಂತ ಭಾವಿಸಿ ಪೂಜೆ ಮಾಡಕ್ ಹೋಗಿದ್ರಂತೆ. ಆದ್ರೆ ಅಷ್ಟರಲ್ಲಿ ನಾವಾಗ್ಲೇ ಏಕಚಕ್ರವನ್ನ ಬಿಟ್ಟು ಹೊರಟು ಹೋಗಿದ್ವಿ. ಜರಾಸಂಧನನ್ನ ಕೊಂದದ್ರಿಂದ ಸೆರೆನಲ್ಲಿ ಬಿಡುಗಡೆ ಆದಂತಹ ರಾಜರೆಲ್ಲರೂ ಅವನನ್ನ ದೇವರ ರೂಪ ಅಂತ ನಮಸ್ಕಾರ ಮಾಡಿ ಕಳಿಸಿದ್ರು. ಅದಕ್ಕೆ ಅಂತಲೇ ರಾಜಸೂಯದಲ್ಲಿ ಕಪ್ಪ ಕಾಣಿಕೆಗಳನ್ನ ತರಕ್ಕೆ ಅಂದ್ಬಿಟ್ಟು ಅದೇ ಪೂರ್ವ ದಿಕ್ಕಿನ ಕಡೆಗೆ ಕೃಷ್ಣ ಅವನನ್ನ ಕಳಿಸಿದ್ದ. ಅವನು ಯುದ್ಧವನ್ನೇ ಮಾಡಲಿಲ್ಲ. ಮೂಡಣದ ರಾಜರೆಲ್ಲ ಅವನನ್ನು ಎದುರುಗೊಂಡ್ರು, ಗಾಡಿಗಟ್ಲೆ ತುಂಬಿ ಕಳಿಸಿದ್ರು. ಅದೃಷ್ಟ ಇದ್ದವರು ಅಧರ್ಮ ಮಾಡಿದ್ರು ಯಶಸ್ಸುಗೊಳಿಸ್ತಾರೆ. ಹಾಗೆ ಇವನು ಅದೇನು ಅದೃಷ್ಟ ಮಾಡಿದ್ನೋ ಯಶಸ್ಸು ಸಿಕ್ತವನಿಗೆ. ಭೀಮ, ನೀನ್ ನನ್ನ ಅಣ್ಣ, ನಿನ್ನನ್ನು ಕಂಡ್ರೆ ನನಗೆ ಮತ್ಸರ ಇಲ್ಲ. ಆದ್ರೆ ಧರ್ಮವನ್ನು ಧಿಕ್ಕರಿಸಿದ್ಯಲ್ಲ ನೀನು, ನಿನ್ನನ್ನು ಪೂಜಿಸ್ತಾರಲ್ಲ ಈ ಜನ, ಇವ್ರು ಎಂಥವ್ರು ಅಂತ ಈಗ ಅರ್ಜುನನ್ಗೆ ಅನ್ಸಕ್ ಶುರು ಆಯ್ತು. ಇನ್ನೂ ಒಮ್ಮೆ ಮಗ್ಗಲು ಬದಲಿಸ್ಬೇಕು ಅಂತ ಅವನ ಮನಸ್ಸಿಗೆ ಬಂತು. ಓಡೋ ರಥದಲ್ಲಿ ಮಲಗೋದು ಬೇಡ ಅಂತಲೂ ಅನ್ನಿಸ್ತು. ಗಿಡ ಗುಡ್ಡ ಇವುಗಳನ್ನ ಬಿಟ್ಟು ಇನ್ನೇನು ತಿಳಿದಿದ್ರು ಕೂಡ ನಿದ್ದೆ ಮಾಡಿದ್ರೆ ಅವುಗಳು ತಪ್ಪು ಹೋಗುತ್ತೆ ಅಂತ ಅನ್ಸುತ್ತು. ನಿದ್ದೆ ಮಾಡದಿದ್ರು ಮಲ್ಕೊಂಡಾಗ ನೋಡೋಕೆ ಕಾಣೋದಿಲ್ವಲ್ಲ ಅಂತ ಅನಿಸಿ ಮತ್ತೆ ಎದ್ದು ಮೊದಲಿನ ಹಾಗೆ ಬೆನ್ನನ್ನು ಬಾಗಿಸ್ದೆ ಕೂತ್ಕೊಂತಾನೆ. ಆರ್ಯನಾಗಿ ಹುಟ್ಟಿ ಹಿರಿಯರನ್ನು ಧಿಕ್ಕರಿಸಿ ಮಾತಾಡೋನು ಉತ್ತಮ ಅಂತ ಅನ್ನಕ್ ಸಾಧ್ಯನಾ? ಧೃತರಾಷ್ಟ್ರನನ್ನ ಅವನು ಯಾವತ್ತೂ ತಂದೆ ಅಂತ ಕರೆದೇ ಇಲ್ಲ. ದೊಡ್ಡಪ್ಪ ಅಂತಲೂ ಒಂದಿಲ್ಲ, ಕುರುಡ ಅಂತಲೇ ಕರೀತಾನೆ. ಇನ್ನು ಮಾತೆ ಗಾಂಧಾರಿಯನ್ನ ಕುರುಡಿ ಅಂತಾನೆ. ತನ್ನ ಮಕ್ಕಳನ್ನು ವಹಿಸ್ಕೊಳ್ದ ತಾಯಿ ಯಾರಿದ್ದಾರೆ ಪ್ರಪಂಚದಲ್ಲಿ? ಗಂಡ ಕುರುಡಾಗಿ ದೃಶ್ಯ ಪ್ರಪಂಚದಿಂದ ವಂಚಿತ ಆಗಿರ್ಬೇಕಾದ್ರೆ
ತಾನು ಕಣ್ಣಿನ ಪ್ರಯೋಜನ ಹೊಂದಿ ಸುಖವಾಗಿ ಓಡಾಡಿಕೊಂಡು ಹಿತವಾದ ನೋಟುಗಳನ್ನು ನೋಡಿದ್ರೆ ಧರ್ಮ ಮೆಚ್ಚೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಪ್ರೇರಣೆಯಿಂದಲೇ ತನ್ನ 2 ಕಣ್ಣುಗಳಿಗೂ ಬಟ್ಟೆ ಕಟ್ಕೊಂಡು ಅಂಧತ್ವವನ್ನು ಸ್ವೀಕರಿಸಿರೋ ಆಕೆ ದೇವಿ ಮಹಾಮಾತೆ. ಆಕೆನ ಅಮ್ಮ ಅನ್ನದೆ, ಮಾತೆ ಅನ್ನದೆ, ಕುರುಡಿ ಅಂತಾನಲ್ಲ ಇವನಿಗೆ ಧರ್ಮದ ಅರಿವಿದೆಯಾ? ಕುರು ವಂಶಾವಳಿಯನ್ನು ಬೆಳಗೋ ಸಾಧ್ವೇ ಅಲ್ವಾ ಆಕೆ? ಅವಳನ್ನ ಮಾತೆ ಗಾಂಧಾರಿ ಅಂದ ತಕ್ಷಣ ಅವನು ಕುಹಕ ಮಾಡ್ತಾನೆ, ಮೃದುವಾಗಿ ಮುಗುಳ್ನಗ್ತಾನೆ. ಆ ಕುಹಕಕ್ಕೆ ವ್ಯಂಜನ ಸೇರಿಸೋಳು ಇದೇ ಪಾಂಚಾಲಿ. ಒಂದೇ ಕೀಳು ಮಟ್ಟದ ಈ ಇಬ್ಬರು ಧರ್ಮಲಂಡರಿಗೂ ನರಕ ಕಾದಿರುತ್ತೆ. ಅದು ರೌರವ ನರಕ. ಅಧರ್ಮಿಗಳೇ ಪರಸ್ಪರ ಒಂದುಗೂಡ್ತಾರಂತೆ. 5 ಜನರಿಗೂ ಒಂದೇ ರೀತಿಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಎಷ್ಟು ತೋರಿಕೆ ಹಾಕಿದ್ರು ಕೂಡ ಈಗ ಇದೇ ಭೀಮನ ಬೆನ್ನನ್ನ ಹಿಂದೆ ಬಿದ್ದಿದ್ದಳವಳು. ಆಂತರ್ಯದಲ್ಲಿ ವ್ರತ ಮುರಿದ, ಆ ಮೂಲಕ ಧರ್ಮವನ್ನು ಘಾತಿಸಿರುವಂತಹ ಪಾಪಕ್ಕೆ ಅವಳು ಒಳಗಾಗೆ ಆಗ್ತಾಳೆ. ಸ್ವಂತ ಸುಖಕ್ಕಿಂತ ಧರ್ಮ ದೊಡ್ಡದು, ಕೀರ್ತಿಗಿಂತ ಧರ್ಮ ದೊಡ್ಡದು ಅಂತ ಅಣ್ಣ ಹೇಳ್ತಾ ಇದ್ದ. ಈ ಹಿರಿಯ ಅಣ್ಣ ತಂದೆ ಸತ್ತ ಕುಟುಂಬದಲ್ಲಿ ಪಿತೃಸ್ಥಾನದಲ್ಲಿ ಇದ್ದಾನೆ. ಜ್ಯೇಷ್ಠ ಅವನು. ಜೂಜ್ಗೆ ಹೋಗಿದ್ದೇನೋ ತಪ್ಪೆ. ವಿರೋಧಿಯ ಛಾತಿ ಇದ್ರೆ ಜೂಜಾಡ್ಬಾ ಅಂತ ಸವಾಲು ಎಸೆದ್ರೆ ಆರ್ಯರಾಜನಾಗಿದ್ದು ರಾಜಸೂಯವನ್ನು ಆಚರಿಸಿರುವಂತಹ ಇವನು ಬರಲ್ಲ ಅಂತ ಹೇಗೆ ಅನ್ನಕ್ಕೆ ಸಾಧ್ಯ ಆಗಿತ್ತು? ಅಂದಿದ್ರೆ ಅವನು ಹೇಳಿ ಅನ್ನಿಸ್ಕೊತಾ ಇರ್ಲಿಲ್ವಾ? ಇನ್ನು ಆಟಕ್ಕೆ ಕೂತಾಗ ಸೋಲ್ ಕುಡ್ದು ಗೆಲ್ಲೊಂದೇ ಬೇಕು ಅಂತ ಅನ್ನೋದು ಯಾವ ನ್ಯಾಯ? ಸೋತ ತಪ್ಪಿಗೋಸ್ಕರ ರಾಜಸೂಯ ಮಾಡಿದ ಈ ಅಧಿರಾಜನ ಕೈಗಳನ್ನ ಬೆಂಕಿಯಲ್ಲಿ ಸುಡ್ತೀನಿ ಅಂತ ಅಂದಿದ್ನಲ್ಲ ಈ ಭೀಮ ತುಂಬಿದ ಸಭೆಯಲ್ಲಿ. ಹಿರಿಯರು ಅಂದ್ರೆ ಯಾವತ್ತೂ ಎಗ್ಗಿಲ್ಲ. ಎತ್ತಿ ಆಡಿಸಿದ ಪಿತಾಮಹರು, ವಿದ್ಯೆಯನ್ನು ದಾನ ಮಾಡಿದ ಆಚಾರ್ಯರು, ಇವರನ್ನೆಲ್ಲರನ್ನು ಅನ್ನ ಸಾಧಕರು ಅಂತ ಒಂದೇ ಮಾತಲ್ಲಿ ಉಡಾಯಿಸಿ ಮಾತಾಡ್ತಾನೆ ಸಿಟ್ಟು ಬಂದಾಗ. ಇನ್ನ ಪ್ರತೀಕಾರ ಅನ್ನೋದೊಂದೇನೆ ಆರ್ಯರ ಧರ್ಮನ. ಪ್ರತೀಕಾರ ಬುದ್ಧಿಯಿಂದ ಕೀಚಕ ಉಪಕೀಚಕರನ್ನ ಕೊಂದದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ನಮ್ಮ ಅಜ್ಞಾತದ ನಿಯಮ ಮುರಿತಿತ್ತು. ಮತ್ತೆ 12 ವರ್ಷ ಕಾಡು, ಮತ್ತೆ 1 ವರ್ಷ ವೇಷ ಮರೆಸ್ಕೊಂಡು 10 ಜನ ಕೀಳು ಹುಟ್ಟಿನ ಸೂತ ಗಂಡಸರ ಹೊಗಳಿಕೆ ಬಂದಿದ್ರು ಕೂಡ ಮತ್ತೆ ವನವಾಸ ಅಜ್ಞಾತವಾಸವನ್ನು ತಪ್ಪಿಸ್ಕೊಳ್ಳೋಕೆ ಖಂಡಿತ ಸಾಧ್ಯ ಆಗ್ತಾನೆ ಇರಲಿಲ್ವಲ್ಲ ಅಂತ ಅರ್ಜುನ ಭೀಮನ ಮೇಲೇನೆ ಒಳೊಳಗೇನೆ ಅಸಹನೆಯನ್ನ ಮಾಡ್ಕೋತಾ ಇರ್ತಾನೆ. ತಕ್ಷಣದ ಪ್ರತೀಕಾರಕ್ಕಿಂತ ದೂರದೃಷ್ಟಿ ಅನ್ನೋದು ಇರಬೇಕು, ಅದೇ ಮೇಲಾದದ್ದು. ಕುಲಧರ್ಮ ಪಾಲನೆ ಕೂಡ ಮೇಲಾದದ್ದು. ಈ ಧರ್ಮದ ಮೂರ್ತಿ ಹಿರಿಯಣ್ಣ, ಅವನ ಮಾತನ್ನ ಅರ್ಥ ಮಾಡಿಕೊಂಡು ನಡೆದಿರೋನೆ ಅರ್ಜುನ. ಗಂಧರ್ವರನ್ನ ಸೋಲಿಸಿ ದುರ್ಯೋಧನನ್ನ ಬಿಡಿಸಿ ತಂದವನು ಈ ವಿಜಯ. ಅಂತಹ ಸಮಯದಲ್ಲಿ ಶತ್ರು ಸತ್ತದ್ದೊಂದೇ ಲಾಭ ಅಂತ ಹೇಳ್ಬಿಟ್ಟು ಸಂಕುಚಿತ ಬುದ್ಧಿಯ ಹಿಗ್ಗಲ್ಲಿ ಮುಳುಗ್ಬಿಟ್ನಲ್ಲ ಈ ಭೀಮ. ಹೊರಗಡೆ ಹುಲ್ಲುಗಾವಲುಗಳಲ್ಲಿ ತೆಳುಗಾಡುಗಳಲ್ಲಿ ಮೇಯೋ ಅರಮನೆಯ ಗೋವುಗಳನ್ನು ಖುದ್ದು ಪರಿಶೀಲನೆ ಮಾಡೋದು, ಅವುಗಳ ಪೃಷ್ಠದ ಮೇಲೆ ರಾಜಚಿಹ್ನೆಯ ಬರೆ ಹಾಕಿ ಅವುಗಳ ಕ್ರಮ ಸಂಖ್ಯೆ, ಹಾಲು ಕೊಡೋವೆಷ್ಟು, ಮಾನಸ್ಕೊಂಡಿರೋವೆಷ್ಟು, ಹೆಣ್ಣು ಗರುಗಳೆಷ್ಟು, ಗಂಡು ಗರುಗಳೆಷ್ಟು, ಮಾಂಸಕ್ಕೆ ಒದಗೋವು ಎಷ್ಟು ಅನ್ನೋ ಲೆಕ್ಕವನ್ನ ವರ್ಷಕ್ಕೊಂದ್ಸಲ ತನಿಖೆ ಮಾಡೋದು ಪ್ರತಿಯೊಬ್ಬ ರಾಜನ ಕರ್ತವ್ಯನೇ ಅಲ್ವಾ? ಅರಮನೆಯ ಅಂತಃಪುರದಲ್ಲಿ ಕೂತ್ ಬೇಸರ ಆಗಿರುವಂತಹ ರಾಣಿಯರು ರಾಜಪುತ್ರಿಯರನ್ನ ಇಂಥ ಸಂದರ್ಭದಲ್ಲಿ ಕರ್ಕೊಂಡು ಹೋಗೋದು ಕೂಡ ಪದ್ಧತಿಲಿ ಇಲ್ಲದೆ ಇರೋ ಕೆಲಸ ಏನೂ ಅಲ್ಲ. ಕಾಡಲ್ಲಿ ಈ ಹೀನ ಸ್ಥಿತಿಯಲ್ಲಿರುವ ನನ್ನೆದುರಿಗೇನೆ ಅರಮನೆಯಲ್ಲಿ ತಾನು ತಿಂದು ಬೆಳೆಸಿದ ಕೊಬ್ಬನ್ನು ಪ್ರದರ್ಶನ ಮಾಡಕ್ಕೆ ಅಂತೇಳಿ ಚಿಂದಿ ಬಟ್ಟೆಯಲ್ಲಿದ್ದ ಪಾಂಚಾಲಿ ಎದುರಿಗೆ ರಾಜಾಲಂಕಾರದಲ್ಲಿರುವ ತನ್ನ ಅಂತಃಪುರದ ಹೆಂಗಸರನ್ನ ತೋರ್ಸಕ್ಕೆ ಅವನು ಬಂದಿದ್ದ ಅಂತ ಭೀಮ ಅವಾಗ ಆಡ್ಕೊಂಡಿದ್ದ, ಹೇಳಿದ್ದ. ಅದು ನಿಜವಾ? ಪೂರ್ತಿ ಸುಳ್ಳು ಇಲ್ಲದೆ ಇದ್ರೂ ಇರಬಹುದು. ದುರ್ಯೋಧನ ಅಂತವನೇನೆ. ಮತ್ಸರನೇ ಅವನ ರಕ್ತದ ಮೊದಲ ಗುಣ. ನಮ್ಮ ಎದುರುಗಡೆ ತನ್ನ ಒಂದು ಸ್ತ್ರೀಯರ ಅಂದ್ರೆ ಅಂತಃಪುರದ ಸ್ತ್ರೀಯರನ್ನ ಪ್ರದರ್ಶನ ಮಾಡಕ್ಕೆ ಅಂತಲೇ ಅವನು ಅವರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಬಂದಿರಬಹುದಾ? ಗೊತ್ತಿಲ್ಲ. ಇನ್ನು ಮತ್ಸರನೇ ಆ ದುರ್ಯೋಧನಂದು ಮೊದಲ ಗುಣ. ಅವನದು ಕೂಡ ಭೀಮನ್ ಹಾಗೇನೆ ಅಲ್ಪ ಬುದ್ಧಿ. ದುರ್ಯೋಧನನಿಗೂ ಗಂಧರ್ವರಿಗೂ ಹ್ಯಾಕ್ ಶುರು ಆಯ್ತು ಜಗಳ? ದ್ವೈತವನ್ನ ಕುರುಗಳದೋ ಗಂಧರ್ವರದೋ ಗೊತ್ತಿಲ್ಲ. ಇದೇ ಬೇಸಿಗೆ, ಈಗ 2 ವರ್ಷದ ಹಿಂದಿನ ಬೇಸಿಗೆ ಅಲ್ವಾ ಅದು. ಹಿಮಾಲಯದ ದಡವೆ ಆಗಿದ್ದಿದ್ರೆ ಅಲ್ಲಿ ಸೆಕೆ ಕಡಿಮೆ ಇರ್ತಿತ್ತು ಅಂತ ಹೇಳ್ಬಿಟ್ಟು ನಾವು ದ್ವೈತವನಕ್ಕೆ ಹೋಗಿದ್ವಿ. ಅದೇ ವನದ ಆ ಕಡೆಯಿಂದ ಹಸ್ತಿನಾವತಿಯ ಅರಮನೆಯ ಗೋವುಗಳು ಮೇಯ್ತಾ ಇದ್ವು. ಇವನ ಪರಿವಾರ ಜೊತೆಗೆ ಅಲ್ಲಿಗೆ ಹೋದ. ಕುರುಗಳ ಉತ್ತರ ಭಾಗದ ಗಡಿ ಖಚಿತವಾಗಿ ಯಾವುದು? ದ್ವೈತವನ ಕುರುಗಳಿಗೆ ಸೇರಿದ್ದೋ ಅಲ್ವೋ? ನಮಗೆ ಸೇರಿದ ಕಾಡಿಗೆ ನಿನ್ನ ದನಗಳು ಯಾಕೆ ಬಂದ್ವು? ನೀನ್ ಯಾಕೆ ಬಂದೆ? ರಥ ತುರುಗ ಪರಿವಾರ ಜೊತೆಗೆ ಗದ್ದಲ ಮಾಡಿಕೊಂಡು ಅಂತ
ಗಂಧರ್ವರು ಅವನನ್ನು ಕೇಳಿದ್ರಂತೆ, ಇದು ನಮ್ಮದು, ಕೇಳೋದಕ್ಕೆ ನೀನು ಯಾವ ಊರು ದಾಸ ಅಂತ ಇವನು ಪ್ರತಿ ನೋಡ್ತಿದ್ನಂತೆ. ದ್ವೈತವನ ಅನ್ನೋದು ಏರು ತಗ್ಗುಗಳ ಭೂಮಿ, ಹಿಮಾಲಯದ ಆರಂಭದ ಪ್ರದೇಶ. ಅದು ಆರಂಭ ಆಗೋ ಗೆರೆ ಇಂಥದ್ದೇ ಅಂತ ಯಾರು ಖಚಿತಪಡಿಸಿಲ್ಲ, ಗುರುತು ಹಾಕಿ ನಿಷ್ಕರ್ಷೆ ಕೂಡ ಮಾಡಿಲ್ಲ. ದುರ್ಯೋಧನನ ಉತ್ತರನೇ ಸರಿ ಇರಬಹುದು, ಗೊತ್ತಿಲ್ಲ. ಈಗ ಅಣ್ಣನ ವಿವೇಕ ಅರ್ಥ ಆಗ್ತಾ ಇದೆ. ನಾಳೆ ಯುದ್ಧವಾಗಿ ದುರ್ಯೋಧನಾದಿಗಳು ಸತ್ತು ಅಕಸ್ಮಾತ್ ನಾವೇ ಹಸ್ತಿನಾವತಿಯಲ್ಲಿ ಆಳೋ ಹಾಗಾದ್ರೆ ನಮ್ಮ ಉತ್ತರದ ಗಡಿಯನ್ನು ಖಚಿತಪಡಿಸ್ಕೊಳ್ಳೋಂಗೆ ಆಗತ್ತೆ. ಇದೇ ಗಂಧರ್ವರ ಚಿತ್ರಸೇನನನ್ನ ಕರೆದ್ರು. ನೋಡು, ನೀನು ಈ ಹಿಂದೆನೆ ದ್ವೈತವನ ನಿನ್ನ ವ್ಯಾಪ್ತಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಹಕ್ಕು ಸ್ಥಾಪನೆ ಮಾಡಕ್ಕೆ ಅಂತ ಬಂದು ಸೋತಿದ್ದೆ, ನಿನ್ನ ಮಿತಿಯಲ್ಲಿ ನೀನಿರು, ಎಚ್ಚರಿಕೆ ಅಂತ ಹೇಳಬಹುದು ಅಂತ ಬಹುಶಃ ಅಣ್ಣ ಹೀಗೆ ಮಾಡಿರಬಹುದಾಗಿತ್ತ ಅನ್ಸುತ್ತೆ. ರಾಜ್ಯದ ಆಡಳಿತದ ಇಂತಹ ಸೂಕ್ಷ್ಮ ಬುದ್ಧಿ ಮಂದ ಬುದ್ಧಿಯ ಭೀಮನಿಗೆ ಎಲ್ಲಿ ಹೊಡೆಯೋಕ್ಕೆ ಸಾಧ್ಯ ಅಂತ ಅನ್ಕೊಳ್ತಿರುವಾಗ್ಲೇನೆ, ಅರೆ ತನಗೂ ಇದುವರೆಗೂ ಹೊಡೆದೇ ಇರಲಿಲ್ವಲ್ಲ ಅಂದರೆ ತಾನು ಮಂದ ಬುದ್ಧಿಯವನ ಅನ್ಕೊಳ್ತಾನೆ. ಅಣ್ಣನಿಗೆ ಹೊಡೆದಿತ್ತಲ್ವಾ, ಅವನ ಮಾತಲ್ಲಿ ಅರ್ಥ ಇತ್ತೋ ಇಲ್ವೋ ಅನ್ನೋ ಅನುಮಾನ ಈಗ ಅರ್ಜುನನಿಗೆ ಹುಟ್ಟುತ್ತೆ. ಇರಲಿ ಇಲ್ಲದೆ ಇರಲಿ, ಅಣ್ಣ ನಮ್ಮೆಲ್ಲರಿಗಿಂತ ವಿವೇಕಿ, ಧರ್ಮಜ್ಞ. ಆರ್ಯ ಧರ್ಮವನ್ನ ಅವನಷ್ಟು ತಿಳ್ಕೊಂಡವರೇ ಯಾರೂ ಇಲ್ಲ. ನಮ್ಮ ಪ್ರಾಚೀನರ ಅದೆಷ್ಟೋ ಕಥೆಗಳನ್ನ ಅವನು ಬಲ್ಲ. ಅದೆಷ್ಟು ಋಷಿಗಳು, ಅವರ ವಿಚಿತ್ರ ಹುಟ್ಟುಗಳು, ಅದೆಷ್ಟು ಜನ ರಾಜರು, ಅವರು ಮಾಡಿರೋ ಯಜ್ಞ ಯಾಗಗಳ ವಿವರಗಳು, ಯಾವ ಯಜ್ಞಕ್ಕೆ ಎಂತೆಂಥ ವಸ್ತುಗಳು ಬೇಕು, ಯಾವ ಶಾಸ್ತ್ರಗಳನ್ನ ಅನುಸರಿಸ್ಬೇಕು, ಎಷ್ಟೆಷ್ಟು ಭೂರಿ ದಕ್ಷಿಣೆ ಕೊಡಬೇಕು, ಅತಿಥಿಗಳನ್ನ ಹೇಗೆ ಸತ್ಕರಿಸ್ಬೇಕು, ಈ ಥರ ಅನೇಕ ಆಚಾರ ಪರಂಪರೆಗಳು ಅವನಿಗೆ ಗೊತ್ತಿರೋರಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. 21-22ನೇ ವಯಸ್ಸಿಗೆ ಪಿತಾಮಹರು ಅವನನ್ನ ಯುವರಾಜ ಸ್ಥಾನದಲ್ಲಿ ಕೂಡಿಸಿದ್ರು. ರಾಜ್ಯಾಡಳಿತ, ನ್ಯಾಯ ವಿಚಾರಣೆಗಳ ಹೊಣೆಯನ್ನು ಅವನಿಗೆ ಒಪ್ಪಿಸಿದ್ರು. ಅವರೇ ಮೆಚ್ಚೋ ಹಾಗೆ ಆಚಾರ ಪದ್ಧತಿಗಳನ್ನ ಅಣ್ಣ ಅರಿತುಕೊಂಡ. ಪ್ರಜೆಗಳ ನ್ಯಾಯವನ್ನ ವಿಚಾರಿಸಿ ಧರ್ಮ ನಿರ್ಣಯವನ್ನು ಕೂಡ ಮಾಡ್ತಾ ಇದ್ದ. ಇವನಿಗೆ ಧರ್ಮ ಅಂತ ಇಟ್ಟ ಹೆಸರು ಸಾರ್ಥಕವಾಯಿತು ಅಂದ್ಬಿಟ್ಟು ಪ್ರಜೆಗಳು, ಹಿರಿಯರು ಎಲ್ಲರೂ ಅಂತ ಇದ್ರು. ಇಂದ್ರಪ್ರಸ್ಥದಲ್ಲಿ ಆಳ್ಬೇಕಾದ್ರೂ ಕೂಡ ಅವನು ಅದೇ ಹೆಸರನ್ನ ಸಂಪಾದನೆ ಮಾಡ್ಕೊಂಡಿದ್ದ. ವಿರಾಟನ ಆಸ್ಥಾನದಲ್ಲಿ ಕಂಕಭಟ್ಟ ಅನ್ನೋ ಹೆಸರಿನ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ವೇಷ ಮರೆಸ್ಕೊಂಡು ಸೇರಿದಾಗ ಕೂಡ ಆಸ್ಥಾನದ ಪುರೋಹಿತರಿಗೆ ಆಚಾರ ವಿಚಾರಗಳ ವಿಷಯದಲ್ಲಿ ತಿಳುವಳಿಕೆ ಕೂಡ ಇವನು ಹೇಳ್ತಾ ಇದ್ದ. ವನವಾಸ ಮಾಡುವಾಗ ಕೂಡ ಅದೆಷ್ಟೋ ಜನ ಋಷಿಗಳು ಬಂದು ಹೋಗ್ತಾ ಇದ್ರು. ಅವರೆಲ್ಲರ ಪದತನದಲ್ಲಿ ಹಗಲು ರಾತ್ರಿ ಕೂತ್ಕೊಂತಿದ್ದ ಅಣ್ಣ ಅದೆಷ್ಟೋ ಭಕ್ತಿಯಿಂದ ಅವರ ಮಾತುಗಳನ್ನ ಆಲಿಸ್ತಿದ್ದ. ಅಂತಹ ಅಣ್ಣನನ್ನ ಅವಿವೇಕಿ ಅಂತ ಹಗುರವಾಗಿ ಮಾತಾಡ್ತಾನಲ್ಲ ಈ ಭೀಮ, ಇವನನ್ನ ಧರ್ಮದೇವತೆ ಶಪಿಸದೆ ಬಿಡ್ತಾನ? ಸ್ವತಃ ದೇವಲೋಕದ ಧರ್ಮಾಧಿಕಾರಿಯ ವೀರ್ಯದಿಂದ ಹುಟ್ಟಿರೋನು ನಮ್ಮ ಅಣ್ಣ. ಧರ್ಮಜ್ಞಾನ ಅನ್ನೋದು ರಕ್ತಗುಣವಾಗಿ ಅವನಿಗೆ ಬಂದಿದೆ ಅಂದ್ಕೊಳ್ಬೇಕಾದ್ರೆ ಅರ್ಜುನನ ಮನಸ್ಸು ಅಣ್ಣನ ಬಗ್ಗೆ ಭಕ್ತಿಯಿಂದ ತಲೆ ಬಾಗಿಸೋ ಹಾಗೆ ಮಾಡುತ್ತೆ. ಆದರೆ ದೇವಜನರ ಆಚರಣೆಯು ನಮ್ಮ ಆರ್ಯಾವರ್ತದ ಆಚರಣೆಯು ಬೇರೆ ಬೇರೆಯಾಗಿದೆ ಯಾಕೆ ಅನ್ನೋ ಪ್ರಶ್ನೆ ಮನಸ್ಸಿನ ಸಂಧಿಯಲ್ಲಿ ತಲೆ ಎತ್ತುತ್ತೆ. ದುರ್ಯೋಧನ ಗಂಧರ್ವರ ಯುದ್ಧದ ನೆನಪು ಆಕ್ರಮಿಸ್ಕೊಂಡು ಮತ್ತೆ ಮನಸ್ಸಾ ಕಡೆ ಹೋಗುತ್ತೆ. ದುರ್ಯೋಧನ ಹೇಗೆ ಸೆರೆ ಸಿಕ್ಕದ ಅನ್ನೋ ವಾಸ್ತವ ವರ್ಣನೆಯನ್ನ ಕೇಳೋ ಅವಕಾಶನೇ ಆಗೋದಿಲ್ಲ. ಯಾಕೆಂದ್ರೆ ಓಡ್ ಬಂದ ಸೈನಿಕರು ಹೆಸರಿಡ್ತಾನೆ, ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೇಳ್ತಾರೆ, ಹೊತ್ಕೊಂಡು ಹೋಗ್ಬಿಟ್ರು. ದುರ್ಯೋಧನ ಮಹಾರಾಜನನ್ನ ಹೆಡೆ ಮುರಿ ಕಟ್ಕೊಂಡು ಅವರೆಲ್ಲ ಹೊತ್ಕೊಂಡು ಹೋಗ್ಬಿಟ್ರು. ಹೆಂಗಸರನ್ನೆಲ್ಲ ಅವರವರ ಬಟ್ಟೆಗಳನ್ನೇ ಬಿಚ್ಚಿ ಕೈ ಕಾಲು ಬಿಗಿದು ಒಬ್ಬೊಬ್ಬರ ಬೆನ್ನಿನ ಮೇಲೆ ಎಸೆದುಕೊಂಡು ಹೋದ್ರು ಅಂತ ಅಂದಿದ್ ಮಾತ್ರ ಗೊತ್ತಾಗುತ್ತೆ. ಅಂದ್ರೆ ದನಕರುಗಳ ಪರಿಶೀಲನೆಗೆ ಬಂದಿದ್ದ, ಇದು ನಮ್ಮ ನಾಡು ಅನ್ನೋ ಮಾತು ನಡೀತು ಅನ್ನೋದು ಮಾತ್ರ ಗೊತ್ತಾಯ್ತು. ತಕ್ಷಣ ಅವನನ್ನ ಬಿಡಿಸಿ ತಂದ ಮೇಲೆ ತಲೆ ತಗ್ಗಿಸ್ಕೊಂಡು ಆ ದುರ್ಯೋಧನ ನಿಂತಿದ್ದ. ಒಂದು ಕ್ಷಣ ಮಾತ್ರ, ಆ ನಂತರ ನಾಚಿಕೆಯಿಂದ ಅವನು ಹೊರಟೆ ಹೋಗ್ಬಿಟ್ಟ. ಇನ್ನು ಯುದ್ಧದ ವಿವರವನ್ನ ಕೇಳೋದಾದ್ರೂ ಹೇಗೆ, ತಿಳ್ಕೊಳ್ಳೋದಾಗೂ ಹೇಗೆ? ಕೇಳಿದ್ರು ಕೂಡ ಅವನೇನು ಹೇಳ್ತಾ ಇದ್ನ? ಪರ್ವತ ಸೀಮೆ ಜನ ಕೋತಿ ಹಾಗೆ ಚಂಗನೆ ಹತ್ತುತ್ತಾರೆ, ಇಳಿತಾರೆ. ಎಷ್ಟು ಬೇಗ ನೆಗೆದ್ರು ಹತ್ತಿದ್ರು ಅವ್ರಿಗೆ ಏದುಸಿರು ಬರೋದೇ ಇಲ್ಲ. ಕೊಬ್ಬು ಕಟ್ಟಿರೋ ಮೈಯಿ, ಬಯಲು ಸೀಮೆಯ ಈ ದೊರೆ ನೋಡಿದ್ರೆ ಸುಖವಾಗಿ ತಿಂದು ತುಂಬಿ ಬೆಳೆದವನು. ಪರ್ವತವನ್ನು ಕಾಣದಿರುವಂತಹ ಸೈನಿಕರು ಅವನ ಸೈನಿಕರು. ಸೋತ್ ಹಾಗೆ ಮಾಡಿ ಅವರು ಮೇಲ್ಮೇಲೆ ಓಡಿರಬಹುದು, ಓಡಿಸ್ಕೊಂಡು ಹತ್ತಿ ದಣದ ಮೇಲೆ ಇವ್ರನ್ನ ಅನಾಮತ ಆಕ್ರಮಿಸಿ ಹಿಡ್ಕೊಂಡಿರಬಹುದು, ಅಥವಾ ಹಿಂದಿನಿಂದ ಬಂದು 4-6 ಜನ ಹೆಂಗಸರನ್ನು ಹೊತ್ಕೊಂಡು ಹೋಗಿರಬಹುದು. ಹೇಗಾದ್ರೂ ಸರಿ, ಅವ್ರನ್ನ ಬಿಡಿಸಿ ತರೋ ಛಲದಿಂದ ಇವರು ಬೆಟ್ಟ ಏರಿಕೆ ಹೋಗಿ
ಸುಸ್ತಾದ ಸಮಯದಲ್ಲಿ ಮೇಲು ಬಿದ್ದು ಕಾಡು ಬಳ್ಳಿಗಳಿಂದ ಇವರ ಕೈಕಾಲು ಬಿಗದಿರಬಹುದು. ಪರ್ವತ ಸೀಮೆಯವರ ಯುದ್ಧ ಬಹಳ ಅಪಾಯಕಾರಿಯಾದದ್ದು. ಬಯಲಿನ ಹೊರಗೆ ಎದುರಿಗೆ ನಿಂತು ರಥ, ಕುದುರೆ, ಆನೆಗಳ ಪರಿವಾರದ ಮೆರವಣಿಗೆಯನ್ನು ನಿಲ್ಲಿಸಿ ಪ್ರತಾಪ ಗೀತೆಗಳನ್ನು ಊದಿಸಿ ಯಾವ ಥರದ್ದು ಇಲ್ಲ. ಬಂಡೆ, ಮರ, ಬಳ್ಳಿಗಳ ಮರೆಯಿಂದ ಮರ ಬಳ್ಳಿಗಳ ಬಣ್ಣವನ್ನೇ ಬೆಳ್ಕೊಂಡಿರ್ತಾರೆ. ಅದೇ ಬಣ್ಣದ ಉಡುಗೆ ತೊಟ್ಟಿರ್ತಾರೆ. ಅದೇ ಬಣ್ಣದ ಬಾಣ ಹಿಡಿದು ಚಲನವಲನ ಕಣ್ಣಿಗೆ ತಿಳಿದಿರೋ ಹಾಗೆ ಮಾಯೆಯನ್ನು ನಿರ್ಮಿಸಿರ್ತಾರೆ. ಬಾಣ ಯಾವ ಕಡೆಯಿಂದ ಬಂತು, ಯಾವ ವೇಗದಿಂದ ಬರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಬಯಲಿನ ಯೋಧರ ಹಾಗೆ ಅಭ್ಯಾಸವಾದಂತಹ ರಥ, ಕುದುರೆ ಮೊದಲಾದ ವಾಹನಗಳು ಕೂಡ ಅವ್ರ ಹತ್ರ ಇರೋದಿಲ್ಲ. ಬೆಟ್ಟದ ಮೇಲೆ ಅವ್ರನ್ನ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವರು ಅಷ್ಟು ಸುಲಭವಾಗಿ ಕೆಳಗೆ ಬರ್ತಾರೆ, ಮುಖ ತೋರಿಸ್ತಾರೆ, ಯುದ್ಧ ಕೊಡೋದಿಲ್ಲ. ಮನುಷ್ಯ ನಾನಾ ರೀತಿಯ ಬಿಲ್ಲುಗಾರಿಕೆಯನ್ನು ಕಲಿಬೇಕು, ಕಲ್ತಿರ್ಬೇಕು, ಕಲಿತಾನೇ ಇರಬೇಕು. ಕಿರಾತಕರಲ್ಲಿ ದೇವಲೋಕದಲ್ಲಿ ಹೋಗಿ ಹೊಸ ರೀತಿಯ ಯುದ್ಧವನ್ನು ಕಲಿತು ಬರೆದಿದ್ರೆ ನನಗೂ ಕಷ್ಟ ಆಗ್ತಿತ್ತೋ ಏನೋ. ಮಣಲೂರಿನ ಉತ್ತರದ ಗಂಧರ್ವನ ಬೆನ್ನಟ್ಟಿ ನಾನು ಹೋಗಿರ್ಲಿಲ್ವಾ? ಆಗ ಗಂಡಸರು ಕೈಗೆ ಸಿಕ್ಕಿರ್ಲಿಲ್ಲ. ಆದರೆ ಈ ಗಂಧರ್ವರು ಧೈರ್ಯಶಾಲಿಗಳು, ಬಹಳ ಸಂಖ್ಯೆಯಲ್ಲಿ ಇದ್ದವರು. ಅಳುತ್ತಾ ನಿಂತ ಸೋತ ಸೈನಿಕರು. ಎಷ್ಟು ಬೇಗ ಅಣ್ಣನ ಧರ್ಮ ಜಾಗೃತವಾಗಿತ್ತಲ್ಲ. ಎದುರಿಗೆ ಇದ್ದ ಭೀಮನಿಗೆ, ಕೇಳಿದ್ಯಾ ಭೀಮ, ಈ ತಕ್ಷಣವೇ ಈ ಸೈನಿಕರನ್ನ, ಸೋತು ಕಂಗಲಾಗಿರುವ ಸೈನಿಕರನ್ನ ಕೂಡಿಸ್ಕೊಂಡು ಹುರಿದುಂಬಿ ಆ ಚಿತ್ರಸೇನನ್ನ ಮೇಲೆರಗು ನೀನು. ನಮ್ಮ ಸೋದರರನ್ನ, ಅವರ ಹೆಂಗಸರನ್ನ ಬಿಡಿಸ್ಕೊಂಡ್ವಾ ಅಂತ ಹೇಳಿದಾಗ ಅವನು ಗಟ್ಟಿಯಾಗಿ ನಕ್ಕ ಬಿಟ್ಟಿದ್ದ. ಅಣ್ಣನ ಬಗ್ಗೆ ಎಂತಹ ತಿರಸ್ಕಾರ ಮಾಡಿದ್ನಲ್ವಾ ಅಂತ ಹೇಳಿಬಿಟ್ಟು ಅರ್ಜುನ ಭೀಮನ ಬಗ್ಗೆ ಅಸಹನೆಯಿಂದಲೇ ಜ್ಞಾಪಕ ಮಾಡ್ಕೋತಾ ಇರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.